ಮಲಗುವಾಗ ಒಬ್ಬ ನಂಬಿಕೆಯುಳ್ಳವನು ತನ್ನ ಹಾಸಿಗೆಯನ್ನು ಸರಿಯಾಗಿ ತೊಳೆದು ಶುಚಿಗೊಳಿಸಿ ಸುರಕ್ಷಿತ ಸ್ಥಳದಲ್ಲಿ ಮಲಗಬೇಕೆಂದು ಇಸ್ಲಾಂ ಕಲಿಸಿದ ಪ್ರಮುಖ ವಿಷಯವಾಗಿದೆ. ಈ ಅಭ್ಯಾಸವನ್ನು ಒಬ್ಬ ನಂಬಿಕೆಯುಳ್ಳವನು ತನ್ನ ಜೀವನದಲ್ಲಿ ಎಚ್ಚರಿಕೆಯಿಂದ ಮತ್ತು ಜವಾಬ್ದಾರಿಯಿಂದ ಅನುಷ್ಠಾನಗೊಳಿಸಬೇಕು. ಆದರೆ ಕೆಲವರು ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುತ್ತಾರೆ ಮತ್ತು ಎಲ್ಲಿಯೇ ಕಂಡರೂ ಮಲಗುತ್ತಾರೆ. ಇಂತಹವರು ಆಗಾಗ್ಗೆ ಇದನ್ನು ಧೈರ್ಯ ಅಥವಾ ಶೌರ್ಯ ಎಂದು ವರ್ಣಿಸಿ ಅದರಲ್ಲಿ ಹೆಮ್ಮೆಪಡುತ್ತಾರೆ. ಆದರೆ ಇಸ್ಲಾಮಿನ ದೃಷ್ಟಿಕೋನದಲ್ಲಿ ಇದು ಸಂಪೂರ್ಣವಾಗಿ ತಪ್ಪಾದ ಸಮೀಕ್ಷೆಯಾಗಿದೆ. ವಿಶೇಷವಾಗಿ ಮನೆಯ ಮೇಲ್ಭಾಗದಲ್ಲಿ ಗೋಡೆಗಳು ಅಥವಾ ರಕ್ಷಣಾತ್ಮಕ ಗೋಡೆಗಳಿಲ್ಲದ ಸ್ಥಳಗಳಲ್ಲಿ ಮಲಗುವುದು ಅತ್ಯಂತ ಅಪಾಯಕಾರಿಯಾಗಿದೆ. ನಿದ್ದೆಯಲ್ಲಿ ಒಬ್ಬ ವ್ಯಕ್ತಿ ಅರಿವಿಲ್ಲದೆ ತಿರುಗಿದರೆ ಅಥವಾ ಚಲಿಸಿದರೆ ಕೆಳಗೆ ಬೀಳುವ ಸಾಧ್ಯತೆ ತುಂಬಾ ಹೆಚ್ಚು. ಇಂತಹ ಸಂದರ್ಭಗಳಲ್ಲಿ ಗಂಭೀರ ಅಪಘಾತಗಳು, ಗಾಯಗಳು ಅಥವಾ ಜೀವಕ್ಕೆ ಭೀತಿಯನ್ನುಂಟು ಮಾಡುವ ಘಟನೆಗಳು ಸಂಭವಿಸಬಹುದು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದರ ಬಗ್ಗೆ ಸ್ಪಷ್ಟ ಮಾರ್ಗದರ್ಶನ ನೀಡಿದ್ದಾರೆ. ಗೋಡೆಗಳು ಅಥವಾ ಸುರಕ್ಷಾ ಗೋಡೆಗಳಿಲ್ಲದ ಮನೆಯ ಮೇಲ್ಭಾಗದಲ್ಲಿ ರಾತ್ರಿ ಮಲಗುವುದನ್ನು ಅಲ್ಲಿ ವಾಸಿಸುವವರು ತಪ್ಪಿಸಬೇಕೆಂದು ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದ್ದಾರೆ. ಇಂತಹ ಸ್ಥಳಗಳಲ್ಲಿ ಮಲಗುವುದರಿಂದ ಉಂಟಾಗುವ ಹಾನಿಗಳು ಅಥವಾ ಅಪಘಾತಗಳು ಸಂಭವಿಸಿದರೆ ಅದರ ಜವಾಬ್ದಾರಿಯನ್ನು ಅಲ್ಲಾಹನ ಮೇಲೆ ಹೊರಿಸಲಾಗದು. ಬದಲಾಗಿ ಅದು ವ್ಯಕ್ತಿಯ ನಿರ್ಲಕ್ಷ್ಯ ಮತ್ತು ಜವಾಬ್ದಾರಿ ಇಲ್ಲದಿರುವಿಕೆಯ ಫಲವೆಂದು ಪರಿಗಣಿಸಲಾಗುತ್ತದೆ. ಇಸ್ಲಾಂ ಒಬ್ಬ ನಂಬಿಕೆಯುಳ್ಳವನಿಗೆ ತನ್ನ ಜೀವನ ಮತ್ತು ಆರೋಗ್ಯಕ್ಕೆ ಹಾನಿಕಾರಕವಾದ ಸಂದರ್ಭಗಳನ್ನು ತಪ್ಪಿಸಬೇಕೆಂದು ಆದೇಶಿಸುತ್ತದೆ. ಒಂದು ಸ್ಥಳದಲ್ಲಿ ಮಲಗುವ ಮೊದಲು ಅದು ಸುರಕ್ಷಿತವೇ ಎಂದು ಖಚಿತಪಡಿಸಿಕೊಳ್ಳುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ಸುರಕ್ಷಿತವಲ್ಲದ ಇಂತಹ ಸ್ಥಳಗಳಲ್ಲಿ ಮಲಗುವುದನ್ನು ತಪ್ಪಿಸಬೇಕೆಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ನ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಪೂರ್ಣ ವಿರಾಮ. ನಮ್ಮ ಜೀವನದಲ್ಲಿ ಇಸ್ಲಾಮಿನ ಮಾರ್ಗದರ್ಶನವನ್ನು ಪಾಲಿಸುವುದರಿಂದ ನಾವು ಸುರಕ್ಷಿತರಾಗಿರುತ್ತೇವೆ ಮತ್ತು ಅಲ್ಲಾಹನ ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ. ಅಲ್ಲಾಹ್ ಸುಬ್ಹಾನಹು ವ ತಾಲಾ ಇಸ್ಲಾಂನು ಸರಿಯಾಗಿ ಅರ್ಥಮಾಡಿಕೊಳ್ಳಲು, ಅದರ ಕಲಿಕೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮತ್ತು ಇತರರಿಗೆ ತಿಳಿಸಲು ನಮಗೆ ತೌಫೀಕ್ನು ನೀಡಲಿ. ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುರಕ್ಷಿತರಾಗಿರಲು ಇಸ್ಲಾಮಿನ ಮಾರ್ಗದರ್ಶನವನ್ನು ಎಚ್ಚರಿಕೆಯಿಂದ ಅನುಸರಿಸೋಣ. ನಮ್ಮ ದೈನಂದಿನ ಜೀವನದಲ್ಲಿ ಮಲಗುವ ಸ್ಥಳದ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ಹಾಸಿಗೆಯನ್ನು ಶುಚಿಗೊಳಿಸುವುದು, ಮಲಗುವ ಮೊದಲು ದಿಕ್ರುಗಳನ್ನು ಓದುವುದು, ಅಲ್ಲಾಹನನ್ನು ಸ್ಮರಿಸುವುದು ಮುಂತಾದವುಗಳನ್ನು ಇಸ್ಲಾಂ ಒತ್ತಿ ಹೇಳುತ್ತದೆ. ಇವೆಲ್ಲವೂ ಒಬ್ಬ ನಂಬಿಕೆಯುಳ್ಳವನ ಜೀವನವನ್ನು ಹೆಚ್ಚು ಶಾಂತವಾಗಿ ಮತ್ತು ಸುರಕ್ಷಿತವಾಗಿಸುತ್ತವೆ. ಅಲ್ಲಾಹನ ಮಾರ್ಗದರ್ಶನವನ್ನು ಅನುಸರಿಸುವುದರಿಂದ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯಶಸ್ಸನ್ನು ಪಡೆಯಬಹುದು.